ಆರ್ಎಸ್ಎಸ್ ಚಟುವಟಿಕೆಗಳಲ್ಲಿ ಭಾಗವಹಿಸೋಕೆ ಸರ್ಕಾರ ನಿರ್ಬಂಧವನ್ನು ಹೇರಿರುವಂಥ ವಿಚಾರಕ್ಕೆ ಸಂಬಂಧಿಸಿದಂತೆ ಚಟುವಟಿಕೆಯಲ್ಲಿ ಭಾಗವಹಿಸಿದರೆ ಸೇವಾ ಭಾವನೆ ಬರುತ್ತೆ. ಇದೊಂದು ಸರ್ಕಾರದ ಕ್ರಮ ಇದೆಯಲ್ಲ, ಈ ಕ್ರಮ ಸರಿ ಇಲ್ಲ ಅಂತೇಳಿ ಪ್ರಮೋದ್ ಮುತಾಲಿಕ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಇದು ಮೂರ್ಖತನದ ಪರಮಾವಧಿ, ಇದು ಹಾಸ್ಯಾಸ್ಪದ ಕೆಲಸ ಅಂತ ಹುಬ್ಬಳ್ಳಿಯಲ್ಲಿ ಪ್ರಮೋದ್ ಮುತಾಲಿಕ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸರ್ಕಾರಿ ನೌಕರರು ಆರ್ಎಸ್ಎಸ್ ಚಟುವಟಿಕೆಯಲ್ಲಿ ಭಾಗವಹಿಸೋಕೆ ನಿರ್ಬಂಧವನ್ನು ಹೇರಿರುವಂಥ ವಿಚಾರಕ್ಕೆ ಸಂಬಂಧಿಸಿದಂತೆ ಸರ್ಕಾರಿ ನೌಕರರು ಸೇವಾ ಸಮರ್ಪಣೆ ಮನೋಭಾವದಿಂದ ಕೆಲಸ ಮಾಡಬಹುದು. ಸರ್ಕಾರಿ ನೌಕರರು ಯಾರು ಭ್ರಷ್ಟರನ್ನು, ಡ್ರಗ್ ಸೇವನೆ ಮಾಡುವವರನ್ನು ಬ್ಯಾನ್ ಮಾಡಿ ಇದೊಂದು ಹಾಸ್ಯಾಸ್ಪದ ಕೆಲಸ ಎನ್ನುವುದಾಗಿ ಪ್ರಮೋದ್ ಮುತಾಲಿಕ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಾವಿರ ಸಾವಿರ ಲಕ್ಷ ಲಕ್ಷ ಕೋಟಿ ಕೋಟಿ ಜನರ ಮನಸ್ಸಿನಲ್ಲಿರುವಂಥದ್ದನ್ನು ನೀವು ಬ್ಯಾನ್ ಮಾಡೋಕ್ಕಾಗೋದಿಲ್ಲ. ಇದು ಇನ್ನೂ ಬೆಳೆಯುತ್ತೆ, ನಿಮ್ಮನ್ನು ಸಂಪೂರ್ಣ ಸುಟ್ಟ ಭಸ್ಮ ಮಾಡುತ್ತೆ ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ. ಸತ್ಯ, ಇದೊಂದು ಸಿದ್ಧಾಂತ. ಇದು ಸತ್ಯ, ನ್ಯಾಯ, ಧರ್ಮ, ದೇಶಭಕ್ತಿಯನ್ನು, ಶಿಸ್ತನ್ನು ಬೆಳೆಸ್ತಾ ಇರುವಂಥ ಆರ್ ಎಸ್ ಎಸ್ ಇದು. ಸೊ ಈ ಆರ್ ಎಸ್ ಎಸ್ಸು ನಿಮಗೇನು ಮಾಡಿದೆ? ನಿಮಗೇನು ತೊಂದರೆ ಕೊಟ್ಟಿದೆ? ಹೌದು, ಮೈದಾನದಲ್ಲಿ, ಸರ್ಕಾರಿ ಮೈದಾನದಲ್ಲಿ ಆಟ ಆಡಿದರು, ಅಲ್ಲಿ ಹಾಡು ಹೇಳಿದರು, ಭಾರತ್ ಮಾತಾ ಕಿ ಜೈ ಅಂತ ಹೇಳಿದರು. ಅಲ್ಲಿ ದುಶ್ಚಟ ಇರುವಂಥ ಯುವಕರು ಬಂದು ದುಶ್ಚಟ ಮುಕ್ತ ಆದರು. ನೀವು ಈ ರೀತಿಯ ಒಂದು ಒಳ್ಳೆಯ ನಾಗರಿಕರ ನಿರ್ಮಾಣ ಮಾಡುವಂಥದ್ದು ಬ್ಯಾನ್ ಮಾಡ್ತಾ ಇದ್ದೀರಿ. ನೀವು ಬ್ಯಾನ್ ಮಾಡಿದರೆ ದೇಶಭಕ್ತಿಯನ್ನು ಬ್ಯಾನ್ ಮಾಡಿದರೆ, ಶಿಸ್ತನ್ನು ಬ್ಯಾನ್ ಮಾಡಿದಾಗೆ. ಸೊ ಒಂದು ಒಳ್ಳೆಯ ನಾಗರಿಕರ ನಿರ್ಮಾಣ ಮಾಡುವಂಥ ಕ್ರಿಯೆಯನ್ನು ಬ್ಯಾನ್ ಮಾಡಿದ ಹಾಗೆ.